ಬ್ಯೂಟಿಫುಲ್ ಸ್ಟೋರಿ ಹೇಳಿದ್ರಿ. ಅದೇ ಒಂದು ಬ್ಲೂ ಸೀರೆಗೆ 75,000 ಅಂತ ಹೇಳ್ಬಿಟ್ಟು. ಸೊ ನೀವು ಆ ಸಾಂಗ್ಗೆ ನೀಲಿ ನೀಲಿ ಅಂತಾನೆ ಮಾಡಿದೀರಾ. ಸೊ ಅವ್ರು ಆ ಸ್ಯಾರಿಗೆ ಕೇಳಿದಾದ್ಮೇಲೆ ಅದಕ್ಕೆ ನೀಲಿ ನೀಲಿ ಸಾಂಗ್ ಮಾಡಿದ್ರೆ ಆ ಸಾಂಗ್ಗೆ ಆ ಥರ ಇದ್ದು ಅವ್ರು ಕೇಳಿದ್ರ? ಇಲ್ಲ ಇಲ್ಲ, ನಾನು ನೀಲಿ ನೀಲಿ ಸಾಂಗ್ ಅಂತ ಮಾಡಿದ್ವಿ. ಕಾಶ್ಮೀರದಲ್ಲಿ ನೀಲಿ ಸ್ಕೈ ಭಾಳ ಚೆನ್ನಾಗಿರುತ್ತೆ, ಬ್ಲೂ ಸ್ಕೈ ಅಂತ. ಸರಿ, ಹಾಡು ಕೇಳಿಬಿಟ್ಟು ವೆಸ್ಟ್ ಎಂಡಲ್ಲಿ ಸರ್ ಒಂದು ಕೇಳ್ತೀನಿ ಕೊಡಿಸ್ಬೇಕು ಅಂದರು. ಅಯ್ಯೋ ಆಯ್ತಮ್ಮ ಕೊಡೋದಕ್ಕೆ, ನಾನೇನೋ ಒಂದು ಡ್ರೆಸ್ ಏನೋ ಹೇಳ್ತಾರೆ, ಡ್ರೆಸ್ಸು ಒಂದು ಸರಿ ಅಂತ. ಆಮೇಲೆ ನೋಡೋದು 40-50 ಸಾವಿರ ರೂಪಾಯಿ ಮೇಲೆ 60,000 ರೂಪಾಯಿ ಆಗುತ್ತೆ ಸರ್ ಇದು, ಅದೊಂದು ಸ್ಯಾರಿ ನೀಲಿ, ಇದು ಭಾಳ ಚೆನ್ನಾಗಿದೆ ಅಂತ. ಸರಿ ಆಯಿತು ಅಂಥೇಳಿ ನಾನು ಎರಡನೇ ಮಾತೇ ಆಡಲಿಲ್ಲ, ತರಿಸ್ಕೊಟ್ಟೆ. ಆಕೆಗೆ ಎಷ್ಟು ಸಂತೋಷ ಆಯಿತು ಅಂದರೆ, ನನಗೆ ಬೇಕಾಗಿತ್ತು ಆ ಸಂತೋಷದ ಮುಖ ಸಾಂಗಲ್ಲಿ ಚೆನ್ನಾಗಿ ಕಾಣಬೇಕು. ಯಾಕೆಂದರೆ ಆ ಸೀರೆ ಉಟ್ಟಾಗ ಒಂದು ಪ್ರತಿ ಹೆಣ್ಣಿಗೂ ಅದು ಅಂಥ ಒಳ್ಳೆ ಸೀರೆ ಅದು. ಆ ಸೀರೆನ ಉಟ್ಕೊಂಡು ಬಂದಾಗ ಸೆಟ್ಟಲ್ಲೆಲ್ಲ ಬಾ ಏನು ಕಾಣಿಸ್ತಿದ್ದಾರೆ ರಮ್ಯಾ ಅಂತಿದ್ರು. ಅದು ಆ ಕ್ರೆಡಿಟ್ ರಮ್ಯನ್ಗೆ ಹೋಗ್ಬೇಕು. ಯಾಕೆಂದರೆ ಆ ಸೀರೆ ಎಲ್ಲೋ ನೋಡಿಟ್ಟಿದ್ದು ಅವ್ರಿಗೆ ಹೇಳಿ ನಾನು ಕಳಿಸ್ತೀನಿ ಅಂಥೇಳಿ ತರಿಸಿ ಕೊಟ್ಟಿದ್ದೆ. ಸರ್, ಈಗ ಫೈನಲಿ ಯಾವಾಗ ರಿಲೀಸ್ ಮಾಡ್ತಾ ಇದ್ದೀರಾ ಸಿನಿಮಾನ? ಏನು ಹೇಳಿ? ನವಂಬರಲ್ಲಿ ರಿಲೀಸ್ ಮಾಡ್ತೀನಿ. ಸೆನ್ಸಾರ್ಗೆಲ್ಲ ಕಳಿಸಿದೆ, ಯಾಕೆಂದರೆ ಸ್ವಲ್ಪ ಎಲ್ಲ ರೀಶೂಟ್ ಮಾಡಿದ್ವಲ್ಲ, ರೀಶೂಟ್ ಎಲ್ಲ ಮಾಡಿ ಸೆನ್ಸಾರ್ಗೆ ಕಳಿಸಿದ್ದೀವಿ. ಇನ್ನೊಂದು 2-3 ದಿವಸದಲ್ಲಿ ಸೆನ್ಸಾರ್ ಸರ್ಟಿಫಿಕೇಟ್ ಬಂದ ತಕ್ಷಣ ರಿಲೀಸ್ ಮಾಡ್ತೀವಿ. ಒಳ್ಳೇದಾಗಲಿ ಸರ್, ನಿಮಗೆ ಸಿನಿಮಾ ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ, ಇದಿಷ್ಟು ಹಿರಿಯ ನಿರ್ದೇಶಕರಾದ ರಾಜೇಂದ್ರ ಸಿಂಗ್ ಬಾಬು ಅವರ ಮಾತು. ಅವರ ಒಂದು ಡ್ರೀಮ್ ಪ್ರಾಜೆಕ್ಟ್ ಏನಿದೆ ರಕ್ತ ಕಾಶ್ಮೀರ, ಅದು ಸದ್ಯದಲ್ಲೇ ನವೆಂಬರ್ ತಿಂಗಳಲ್ಲಿ ಆ ಒಂದು ಹಾಡಿನಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ಸೊ ಯಾರು ಕೂಡ ಮಿಸ್ ಮಾಡದೆ ಈ ಒಂದು ಸಿನಿಮಾನ ನೋಡಿ. ಯಾಕಂದರೆ ಅಪ್ಪು, ದರ್ಶನ್ ಸರ್ ಮತ್ತು ಶಿವಣ್ಣ, ಅಂಬರೀಷ್, ವಿಷ್ಣುವರ್ಧನ್ ಸರ್ ಎಲ್ಲರೂ ಕೂಡ ಈ ಸಿನಿಮಾದಲ್ಲಿ ಇರೋವಂಥದ್ದು. ಮತ್ತೆ ನೀವು ಇನ್ಯಾವ ಸಿನಿಮಾ ನೋಡಿದ್ರು ಆ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗಲ್ಲ ಅಂತ ಅನ್ಸುತ್ತೆ. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.